ಆ ಆ ಆ ಆ ರಾಜಣ್ಣ, ಟೈಗರ್, ಅಂಬೆ, ನಾವೆಲ್ಲ ತುಂಬಾ ವರ್ಷ ಆಯ್ತಲ್ವ ದೇವಲೋಕಕ್ಕೆ ಬಂದು. ಮನಸ್ಸು ಹೇಳ್ತಾ ಇದೆ ಒಂದು ಸಾರಿ ಭೂಲೋಕಕ್ಕೆ ಹೋಗ್ಬೇಡ ಅಂತ. ಏನಂತೆ ಟೈಗರ್, ಏನು ಹೇಳ್ತೀಯ ಅಂಬೆ, ರಾಜಣ್ಣ? ರಾಜಣ್ಣ, ಶಂಕರ ಹೇಳ್ತಾ ಇದ್ದಾನೆ ಒಂದ್ಸರಿ ಭೂಲೋಕಕ್ಕೆ ಹೋಗ್ಬರೋಣ ಅಂತ. ಯಾಕಂದ್ರೆ ನನಗೂ ಅನಿಸ್ತಾ ಇದೆ ನಾವೆಲ್ಲ ದೇವಲೋಕಕ್ಕೆ ಬಂದು ತುಂಬಾನೇ ವರ್ಷ ಆಯ್ತು. ಹಾಗೆ ಭೂಲೋಕಕ್ಕೆ ಹೋಗ್ಬರೋಣ ಅಂತೀವಿ. ಏನಂತೀರ ರಾಜಣ್ಣ? ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ಶಂಕರ ಹೇಳೋದು ನೀನು ಹೇಳೋದೆಲ್ಲ ತುಂಬ 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 ಒಳ್ಳೆ ಮಾತೆ. ಯಾಕಂದರೆ ನಾವೆಲ್ಲ ದೇವಲೋಕಕ್ಕೆ ಬಂದು ಭಾಳ 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 ವರ್ಷಗಳೇ ಆಗೋಯ್ತು. ಆ ಕೆಳಗಡೆ ಹೋಗಿ ಎಲ್ಲರೂ ಭೂಲೋಕದಲ್ಲಿ ಎಲ್ಲರೂ ಮಾತಾಡ್ಸ್ಕೊಂಬರೋಣ ಅಂತ ನನಗೂ ಆಸೆ. ಆದರೆ ಈಗ ಟೈಮು ಪಕ್ಕ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದಿ. ಮುಂದೆ ಮುಂದೆ ಯಾವಾಗಾದರೂ ಒಂದ್ಸರಿ ಎಲ್ಲರೂ ಭೂಲೋಕಕ್ಕೆ ಹೋಗ್ಬರೋಣ. ನೀನು ಹೇಳ್ತೀಯ ಹಂಬಿ? ಅಣ್ಣ, ಶಂಕರನ ಹೇಳ್ದ, ಟೈಗರ್ ಹೇಳ್ದ, ನನಗೂ ಭೂಲೋಕಕ್ಕೆ ಹೋಗ್ಬರೋಣ ಅಂತ ಆಸೆ. ಯಾಕೆಂದರೆ ನಿಮ್ಮೆಲ್ಲರಿಗಿಂತ ನಾನು ಲೇಟಾಗಿ ಬಂದವನು ಇಲ್ಲಿಗೆ. ನಾನು ಈಗ ಬಂದಿದ್ದೀನಿ. ವಿಷ್ಣು ಬೇರೆ ಇಲ್ಲಿಲ್ಲ, ಅಲ್ಲೆಲ್ಲ ಹೋಗಿದ್ದಾನೆ. ಅವನು ಬರಲಿ, ಒಟ್ಟಿಗೆ ಹೋಗೋಣ. ಹೋಗಿ ಭೂಲೋಕದಲ್ಲಿ ಎಲ್ಲರನ್ನೂ ಮಾತಾಡ್ಸ್ಕೊಂಬರೋಣ. ಏನಂತೀರ? ನನಗೇನೋ ಓಕೆ ಹಾಗೆ ಅನಿಸುತ್ತೆ ಶಂಕರ. ಅಲ್ಲೂ ಹೇಳೋದು ಮೇಲೆ ಅಲ್ದು ಅದೇಣ. ಟೈಗರ್, ನೀನೇನು ಹೇಳ್ತೀಯ? ರಾಜಣ್ಣ, ನೀವೆಲ್ಲರೂ ಹೇಳಿದ್ಮೇಲೆ ನಮ್ದನ್ನು ಓಕೆ, ಹಾಗೇನೆ ಆಗ್ಲೇ ವಿಷ್ಣು ಬಂದಮೇಲೆ ಒಟ್ಟಿಗೆನೆ ಹೋಗೋಣ.